ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರೋಂಥ ಏರಿಯಾ ಕಸ್ತೂರಬಾ ರಸ್ತೆ. ನಾನು ಇವತ್ತು ಯಾವುದೇ ಫುಡ್ ರಿವ್ಯೂ ಮಾಡ್ತಾ ಇಲ್ಲ, ಅದು ಬದಲು ಫಸ್ಟ್ ಟೈಮ್ ಟ್ರಾವೆಲ್ ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಕಸ್ತೂರಬಾ ರಸ್ತೆಯಲ್ಲಿ ನಾನು ನಿಮಗೆ ತೋರ್ಸೋಕೆ ಅಂತ ಬಂದಿರೋ ಜಾಗ ಯಾವುದು ಅಂತ ಅಂದರೆ ಮುಂದೆ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಕೊನೆವರೆಗೂ ನೋಡಿ. ಇವಾಗ ನಾನು ATM ಇಂದ ಕಸ್ತೂರಬಾ ರಸ್ತೆಯಲ್ಲಿ ಕಾಸು ತಗೊಂಡು ಹಾಗೆ ಗಾಡಿಯಲ್ಲಿ ಬರ್ತಾ ಸಿಗ್ನಲಲ್ಲಿ ನಿಂತಿದ್ದೆ. ಸಿಗ್ನಲಲ್ಲಿ ನಿಂತ್ಕೊಂಡು ಹಾಗೆ ನೋಡ್ತಾ ಇದ್ದಂಗೆ ಒಂದು ಲ್ಯಾಂಬೋರ್ಗಿನಿ ಕಾರ್ ಇತ್ತು. ಕಾರ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮುಂದಕ್ಕೆ ನಮ್ಮ ಕೈಯಲ್ಲಿ ತೊಗೊಳಾಗುತ್ತೋ ಇಲ್ವೋ, ಆದರೆ ಕಾರ್ ನೋಡ್ತಾ ಚೆನ್ನಾಗಿತ್ತು. ಹಾಗೆ ಒಂದು ಫೋಟೋ ತೊಗೊಂಡು ಅದನ್ನು ವೀಡಿಯೋ ಮಾಡಿಕೊಂಡೆ. ಹಾಗೆ ನೋಡ್ತಾ ಇದ್ದೆ, ಅಲ್ಲಿರೋ ಜನನೂ ಅದನ್ನೇ ನೋಡ್ತಾ ಇದ್ರು. ತುಂಬ ಜನ ಫೋಟೋನು ಹಿಡ್ಕೊಂಡು ವೀಡಿಯೋನು ಮಾಡ್ತಾಯಿದ್ರು. ಹಂಗೆ ಅದ್ರ ಮುಂದೆ ನೋಡ್ತಾ ಸಿಗ್ನಲ್ ಬಿಡುತ್ತಾ ಅಂತ ಕಾಯ್ತಾ ಅದನ್ನೇ ನೋಡ್ತಾ ಇದ್ದೆ. ತುಂಬ ಕಾರ್ ಅಂತೂ ನೋಡೋದಕ್ಕೆ ಯೆಲ್ಲೋ ಕಲರಲ್ಲಿ ಚೆನ್ನಾಗಿತ್ತು. ಸರಿ, ಸಿಗ್ನಲ್ ಬಿಡ್ತು ಅಂತ ಹಾಗೆ ಪಾರ್ಕಿಂಗ್ಗೆ ಅಂತ ಹೋಯ್ತಾ ಇದ್ದೆ. ಈ ಜಾಗ ನೋಡ್ತಿದ್ದಂಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಯಾವ ಜಾಗ ಏನು ಅಂತ. ಹೌದು, ಪಾರ್ಕಿಂಗ್ ಹತ್ರನೇ ಗೊತ್ತಾಗ್ತಾ ಇರುತ್ತೆ. ಇದು ಬೆಂಗಳೂರಿನಲ್ಲಿ ಇರೋ ಫಿಶ್ ಅಕ್ವೇರಿಯಮ್ಮು. ಅದ್ರ ಪಕ್ಕನೇ ನಾನು ಗಾಡಿನ ಪಾರ್ಕಿಂಗ್ ಹಾಕ್ಬಿಟ್ಟು ಹಾಗೆ ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಇಲ್ಲಿರೋಂಥ ಗ್ಲಾಸ್ ಫಿಟ್ಟಿಂಗ್ಸ್ನ ನೋಡ್ಕೊಂಡು ಬರ್ತಾ ಇದ್ವಿ. ಇದು ಏನು ಗ್ಲಾಸ್ ಫಿಟ್ಟಿಂಗ್ಸ್ ಅಂತಂದರೆ ಇದು ಫಿಶ್ ಅಕ್ವೇರಿಯಮ್ ಇರೋವಂಥ ಗ್ಲಾಸ್ ಫಿಟ್ಟಿಂಗ್ಸು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಜನ ತುಂಬಾ ಇದ್ದಾರೆ. ನಮ್ಮ ಬೆಂಗಳೂರು ಫಿಶ್ ಅಕ್ವೇರಿಯಮ್ಮು. ಇದರಲ್ಲಿ ನೀವೇನೋ ಟಿಕೆಟ್ ತೊಗೊಂಡು ಹೋದರೆ ನಿಮಗೆ ಡಿಫ್ರೆಂಟ್ ಫಿಶಸ್ನ ನೋಡ್ಬೋದು. ಆದರೆ ನಾವು ಇದ್ರೊಳಗಡೆ ಹೋಗಲಿಲ್ಲ. ಇದ್ರ ಪಕ್ಕ ಇರುವಂಥ ಬಾಲಭವನ್ಗೆ ಬಂದ್ವಿ. ಹೌದು, ಇವತ್ತು ನಾವು ವಿಡಿಯೋ ಲಾಗ್ ಮಾಡ್ತಾ ಇರೋದೇ ಬಾಲಭವನ್. ಇದು ಕಸ್ತೂರಬಾ ರಸ್ತೆ ಕಬ್ಬನ್ ಪಾರ್ಕ್ ಪಕ್ಕದಲ್ಲಿ ಇರೋವಂಥ ಬಾಲಭವನ್. ನೀವೇನಾದ್ರು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಒಂದು ದಿನ ಎಂಜಾಯ್ ಮಾಡಬೇಕು ಅಂತ ಅಂದರೆ ಇದು ತುಂಬ ಸುಂದರವಾಗಿರೋ ಜಾಗ ಅಂತ ಹೇಳ್ತಾ ಇದ್ದೀನಿ. ನಾವು ಹೀಗೆ ನೋಡ್ತಾ ಬಾಲಭವನ್ ಹತ್ರ ಬಂದೇ ಬಿಟ್ವಿ. ಇದೇ ನೀವು ನೋಡ್ತಾ ಇದ್ದೀರಲ್ಲ ಬಾಲಭವನು. ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಇಷ್ಟ ಆದಂಥ ಆಟದ ವಸ್ತುಗಳನ್ನೆಲ್ಲ ಹಾಕಿದ್ರು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಬಾಲಭವನ್ ಮೇನ್ ಗೇಟು. ಈ ಮೇನ್ ಗೇಟ್ ಪಕ್ಕನೇ ಸಾರ್ವಜನಿಕರಿಗೆ ವಿಶೇಷ ಸೂಚನೆ ಅಂತ ಹಾಕಿದೆ. ಇದನ್ನು ಓದ್ಕೋತಾ ನಾವು ಹಾಗೆ ಟಿಕೆಟ್ ತೊಗೊಳ್ಳೋಣ ಅಂತ ಕ್ಯೂನಲ್ಲಿ ನಿಂತಿದ್ದೋ. ಇವತ್ತು ಹಬ್ಬ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ದರು. ನಾವು ಆ ಸೂಚನೆನ ಓದ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಇಲ್ಲಿ ಅಡಲ್ಟ್ಸ್ಗಾದರೆ 30 ರೂಪೀಸ್ ತೊಗೋತಾರೆ. 10 ವರ್ಷದ ಮಕ್ಕಳಿಗಾದರೆ ಫ್ರೀ ಎಂಟ್ರಿ. ಆದರೆ ಗೇಮ್ಸ್ಗಾದರೆ ಟಿಕೆಟ್ ಈಸ್ಕೊಳ್ಳೇಬೇಕು. ಟಾಯ್ ಟ್ರೈನು ಮತ್ತು ಬೋಟಿಂಗ್ ಇದೆ. ಆ ಟಿಕೆಟ್ ತೊಗೊಂಡು ಹಾಗೆ ಒಳಗಡೆ ಬರ್ತಾ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇಲ್ಲಿ ಬಾಲ್ಭವನ್ ಐ ಲವ್ ಯು ಬಾಲ್ಭವನ್ ಅಂತ ಇದೆ, ಅದ್ರ ಹತ್ರ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ಹೋದ್ವಿ ಟಾಯ್ ಟ್ರೈನ್ ಹತ್ರ ಹೋಗೋಣ ಅಂತ. ಅಲ್ಲಿ ಟಾಯ್ ಟ್ರೈನ್ ಹತ್ರ ಹೋಗ್ತಾ ಇದ್ದಂಗೆ ಜನ ಜಾಸ್ತಿನೇ ಇದ್ದರು. ತುಂಬ ಜನ ಇದ್ದರು. ನಾವು ಲೇಟ್ ಆಗುತ್ತೋ ಅಂದ್ಕೊಂಡ್ವಿ. ಪರವಾಗಿಲ್ಲ, ಸ್ವಲ್ಪ ಬೇಗನೆ ಆಯಿತು, ಜನ ಜಾಸ್ತಿನೇ ಇದ್ರೂ. ಹಾಗೆ ಹೋಗಿ ನಾವು ಕೂಡ ಜನಗಳ ಜೊತೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಟಾಯ್ ಟ್ರೈನ್ಗೆ ಹೋಗೋಣ ಅಂತ. ನೋಡ್ತಾ ಇದ್ದೀರಾ ಜನ ಹೆಂಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಹಬ್ಬ ಅಲ್ವಾ, ಸ್ವಲ್ಪ ಜಾಸ್ತಿನೇ ಇರ್ತಾರೆ. ನೀವೇನಾದರೂ ಇಲ್ಲಿ ಬರಬೇಕು ಅಂತ ಅಂದರೆ ಬೆಳಿಗ್ಗೆ 11 ಗಂಟೆಗೆ ಬಂದುಬಿಡಬೇಕು. ಇಲ್ಲ 10:30 ಸಂಜೆ 5 ಗಂಟೆ ಗಂಟ ಇದೆ. ಈ ಕಡೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಡ್ರ್ಯಾಗನ್ ಟ್ರೈನ್ ಇದೆ. ಈ ಕಡೆ ನಾವು ಇಲ್ಲಿ ಕ್ಯೂಗೆ ನಿಂತಿರ್ಬೇಕಾದ್ರೆ ಅದ್ರ ಪಕ್ಕನೇ ಈ ಟಾಯ್ ಟ್ರೈನು ಡ್ರ್ಯಾಗನ್ ಟ್ರೈನ್ ಎಲ್ಲ ಹೋಗ್ತಾ ಇರುತ್ತೆ, ಅದು ನೋಡ್ಬೋದು. ನಾವು ಕೂಡ ಈ ಟಾಯ್ ಟ್ರೈನಲ್ಲಿ ಹೋಗೋದಕ್ಕೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡಿದ್ದು. ಕ್ಯೂವಲ್ಲಿ ನಿಂತ್ಕೊಳ್ಬೇಕಾದ್ರೆ ತೆಗ್ದಿರೋ ವಿಡಿಯೋ ಇದು. ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಅದೇ ಟಾಯ್ ಟ್ರೈನು. ನಿಮ್ಮ ಮಕ್ಕಳೇನಾದರೂ ಬಂದರೆ ಈ ಟಾಯ್ ಟ್ರೈನಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಹಾಗೂ ಡ್ರ್ಯಾಗನ್ ಟ್ರೈನ್ ಇದೆ, ಮುಂದೆ ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ. ಹಾಗೆ ಡ್ರ್ಯಾಗನ್ ಟ್ರೈನ ನೋಡ್ತಾ ಹಂಗೆ ಕ್ಯೂನಲ್ಲಿ ನಿಂತಿದ್ದೋ, ಯಾವಾಗಪ್ಪ ಕ್ಯೂ ಮೂವ್ ಆಗುತ್ತೆ ಅಂತ. ಹಾಗೆ ನಿಧಾನಕ್ಕೆ ಕ್ಯೂ ಮೂವ್ ಆಗ್ತಾನೇ ಇತ್ತು. ನಾವು ಈ ಡ್ರ್ಯಾಗನ್ ಟ್ರೈನ ನೋಡ್ತಾನೇ ಇದ್ವಿ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಎಷ್ಟೊತ್ತಿಗಪ್ಪ ಮೂವ್ ಆಗುತ್ತೆ ಅಂತ. ಅಲ್ಲಿಂದ ಮೂವ್ ಆಗ್ತಾ ಇದ್ದಂಗೆ ಸ್ವಲ್ಪ ಹೊತ್ತಿಗೆ ಹಂಗೂ ಹಿಂಗೂ ಟಾಯ್ ಟ್ರೈನು ಸ್ಟೇಷನ್ ಸಿಕ್ಕೇ ಬಿಡ್ತು. ಜನ ಎಲ್ಲ ತುಂಬಾ ಇದ್ದರು. ಮತ್ತು ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಟಿಕೆಟ್ ಕೊಡೋವಂಥ ಜಾಗಕ್ಕೆ ಬಂದ್ವಿ. ಸ್ಟೇಷನಲ್ಲಿ ಟಿಕೆಟ್ ತೊಗೋತಾರೆ. ನಾವು ಅಲ್ಲಿ ಟಿಕೆಟ್ ಇಸ್ಕೊಂಡಿರೋದನ್ನ ಅವ್ರ ಕೈಗೆ ಕೊಟ್ಟು ಈ ಟಾಯ್ ಟ್ರೈನ್ ಸ್ಟೇಷನಲ್ಲಿ ವೆಯ್ಟ್ ಮಾಡಬೇಕು ಟಾಯ್ ಟ್ರೈನ್ ಬರೋ ಗಂಟ. ಯಾಕಂದರೆ ಒಂದು ಬಾಲ್ಭವನ್ನ ಸುತ್ತ ಒಂದು ರೌಂಡ್ ಹೊಡಿತೆ ಟಾಯ್ ಟ್ರೈನು. ಇವಾಗ ಫಸ್ಟು ಪ್ಯಾಸೆಂಜರ್ಸ್ ಹೋಗಿರ್ತಾರೆ, ಅದನ್ನು ನೆಕ್ಸ್ಟು ಅದೇ ಸ್ಟೇಷನಲ್ಲಿ ಬಂದು ನೆಕ್ಸ್ಟು ಪ್ಯಾಸೆಂಜರ್ಸ್ನ ಪಿಕಪ್ ಮಾಡ್ಕೋತಾರೆ. ನೋಡಿ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ ಟಾಯ್ ಟ್ರೈನು. ಈ ಟಾಯ್ ಟ್ರೈನಲ್ಲಿ ಏನಾದ್ರು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ರೆ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ಕೊನೆಗೂ ಸ್ಟೇಷನ್ಗೆ ಟಾಯ್ ಟ್ರೈನ್ ಬಂದೇ ಬಿಡ್ತು. ಸ್ಟೇಷನ್ಗೆ ಟಾಯ್ ಟ್ರೈನ್ ಬಂದಿದ್ದ ತಕ್ಷಣ ಜನ ಮುಗಿ ಬೀಳ್ತಾರೆ ಹತ್ಕೊಳ್ಳೋದಕ್ಕೆ. ಯಾಕಂದರೆ ತುಂಬ ಜನ ಇರ್ತಾರೆ. ನೀವು ಏನಾದರೂ ಹೋಗಿದ ತಕ್ಷಣ ಫಸ್ಟೇ ಸೀಟ್ ಸಿಗೋಕ್ಕೆ ಹತ್ಕೊಂಡ್ಬಿಡ್ಬೇಕು ನಿಮ್ಮ ಮಕ್ಕಳ ಜೊತೆ. ಇಲ್ಲಾಂತಂದರೆ ಜನ ತುಂಬಿಡ್ತಾರೆ, ಮತ್ತೆ ವೆಯ್ಟ್ ಮಾಡಬೇಕು, ಮತ್ತೆ ನೆಕ್ಸ್ಟ್ ಟ್ರೈನ್ ಬರೋ ಗಂಟ ಕಾಯ್ತಾ ಇರಬೇಕು. ನಾವು ಆಗೋ ಈಗ ಸೀಟ್ ಹಿಡ್ಕೊಂಡು ಟಾಯ್ ಟ್ರೈನ್ ಹತ್ಕೊಂಡು ಹೋಗ್ತಾ ಇದ್ದಂಗೆ
ಬಾಲ್ ಭವನ್ನ ಸುತ್ತ ಒಂದು ರೌಂಡ್ ನೋಡ್ತಾ ತುಂಬ ಚೆನ್ನಾಗೇ ಇತ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ರು. ನೋಡಿ, ಹೋಗ್ತಾ ಇದ್ದಂಗೆ ಈ ಬಾಲ್ ಭವನಲ್ಲಿ ಏನೇನಿದೆ ನಿಮಗೆಲ್ಲ ಕಾಣಿಸುತ್ತೆ. ನಾವು ಡ್ರೈವರ್ ಸೀಟ್ ಹಿಂದೆನೇ ಕೂತಿದ್ದೋ. ಟಾಯ್ ಟ್ರೈನ್ ಲೋಕೋ ಪೈಲಟ್ ಅವರು. ಹಾಗೆ ಒಂದು ರೌಂಡು ಸುತ್ತ ಎಂಜಾಯ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಮಕ್ಕಳು ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಎಂಜಾಯ್ ಮಾಡ್ತಾ ಬರ್ತಾ ಇದ್ದೋ. ಹಂಗೆ ಬರ್ತಾ ಇದ್ದ ಹಿಂಗೆ ಟಾಯ್ ಟ್ರೈನಲ್ಲಿ ನೋಡ್ತಾ ಇದ್ದರೆ ಈ ಗಿಡ ಮರ ಬಳ್ಳಿ ಎಲ್ಲ ಇರ್ತಾಯಿದ್ರೆ ಯಾವುದೋ ಕಾಡು ಒಳಗಡೆ ಬರೋವಂಥ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಮತ್ತು ಹಾಗೆ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಬೋಟಿಂಗ್ ಏರಿಯಾ ಸಿಕ್ತು. ನೋಡಿ, ಇದೇ ಬೋಟಿಂಗ್ ಏರಿಯಾ. ನೀವೇನಾದ್ರು ಬೋಟಿಂಗ್ ಟಿಕೆಟ್ ತೊಗೊಂಡಿದ್ದಿದ್ರೆ ಇಲ್ಲಿ ಬೋಟಿಂಗಲ್ಲಿ ಬರ್ಬೋದು. ಇಲ್ಲೂ ಕೂಡ ಚೆನ್ನಾಗಿದೆ. ಮಕ್ಳಿಗಂತೂ ಯಾವುದೋ ಕಾಡು ಒಳಗಡೆ ಬಂದಿರೋವಂಥ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಹಾಗೆ ನಾವು ಟಾಯ್ ಟ್ರೈನಲ್ಲಿ ನೋಡ್ಕೊಂಡು ಬರ್ತಾ ಇದ್ದಂಗೆ ಆಲ್ರೆಡಿ ಯಾರೋ ಒಬ್ಬರು ಬೋಟಿಂಗಲ್ಲಿ ಬರ್ತಾಯಿದ್ರು. ಅದು ಕೂಡ ಚೆನ್ನಾಗಿತ್ತು. ನೋಡಿ, ವ್ಯೂಸ್ನ ನೋಡಿಕೊಂಡು ಹಾಗೆ ಬರ್ತಾ ಇರಬೇಕಾದ್ರೆ ಈ ಕಡೆ ಸೈಡಿಂದ ಬೋಟಿಂಗ್ ಬರ್ತಾ ಇತ್ತು. ನೀವೇನಾದ್ರು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದರೆ ಈ ಬಾಲ್ ಭವನ್ಗೆ ಬೋಟಿಂಗ್ ಕೂಡ ಬರ್ಬೋದು. ಅದು ಕೂಡ ಎಂಜಾಯ್ ಮಾಡ್ಬೋದು. ಆದರೆ ನಾವು ಬೋಟಿಂಗ್ ತೊಗೊಳ್ಳಿಲ್ಲ, ತುಂಬ ಸಣ್ಣ ಮಕ್ಕಳು ಇರೋದ್ರಿಂದ ನಾವು ಬರೀ ಟಾಯ್ ಟ್ರೈನ್ ಟಿಕೆಟ್ ಮಾತ್ರ ತೊಗೊಂಡ್ವಿ. ನೀವು ನಿಮ್ಮ ಮಕ್ಕಳನ್ನ ಸೇಫಾಗಿ ನೋಡ್ಕೋತೀರಾ ಅಂತ ಅಂದರೆ ಅದರಲ್ಲೂ ಕೂಡ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಅವಾಗೆ ಬೋಟಿಂಗ್ನ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಟನಲ್ ಸಿಕ್ತು. ಈ ಟನಲ್ ಒಳಗಡೆ ಅಂತೂ ತುಂಬ ಕತ್ಲೆ ಇರೋದ್ರಿಂದ ಮಕ್ಕಳು ಕಿರ್ಚಾಡ್ತಾ ಕೂಗಾಡ್ತಾ ತುಂಬ ಎಂಜಾಯ್ ಮಾಡ್ತಾರೆ. ಅದನ್ನು ಬರ್ತಾ ಇದ್ದಂಗೆ ಹಾಗೆಯೇ ನೋಡ್ಕೊಂಡು ಬರ್ತಾಯಿದ್ದೋ. ಈ ಬಾಲ್ ಭವನೆಲ್ಲ ಸುತ್ತ ಒಂದು ರೌಂಡ್ ತೋರಿಸ್ತಾ ಇರ್ತಾರೆ. ಇಲ್ಲಿ ನೋಡಿ, ಡೈನಾಸರ್ದು ಒಂದಿದೆ, ಅಲ್ಲೂ ಕೂಡ ಕರ್ಕೊಂಡು ಹೋಗ್ಬೋದು. ಜನ ತುಂಬ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅದಾದಮೇಲೆ ಈ ಬ್ಯಾಂಬೋ ಟ್ರೀಸ್ ಬರುತ್ತೆ. ಈ ಬ್ಯಾಂಬೋ ಟ್ರೀಸ್ ಪಕ್ಕನೂ ಅಲ್ಲೂ ಕೂಡ ಒಂದು ಚಿಕ್ಕ ಮಕ್ಕಳಿಗೆ ಯಾವುದೋ ಕಾಡಲ್ಲೇ ಹೋಗುವಂಥ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಹೀಗೆ ನೋಡ್ಕೊತಾ ನಾವು ಹಂಗೆ ಒಂದು ರೌಂಡ್ ಬಾಲ್ ಭವನ್ ಬರ್ತಾ ಇದ್ವಿ. ನೋಡಿ, ಇಲ್ಲಿ ಬರ್ತಾ ಇದ್ದಂಗೆ ಈ ಕಡೆ ನೀವು ಆಟದ ವಸ್ತುಗಳನ್ನ ನೋಡ್ಬೋದು. ಹಾಗೂ ಕುತ್ಕೊಂಡು ಔಟ್ಸೈಡ್ ಏನಾದರೂ ಫುಡ್ ಐಟಮ್ ಏನಾದ್ರು ತಂದಿದ್ರೆ ಅದು ಅಲೌಡ್ ಇಲ್ಲ, ಎಲ್ಲ ನಾಟ್ ಅಲೌಡು. ಮನೆ ಊಟ ಆ ಥರ ಎಲ್ಲ ಏನು ಅಲೌಡ್ ಇಲ್ಲ. ಆದರೂ ತುಂಬ ಜನ ತೊಗೊಂಬಂದು ತಿಂತಿದ್ರು. ನೀವು ಕೂಡ ಇಲ್ಲೆಲ್ಲರೂ ಅಂಗಡೀಲಿ ತೊಗೊಬೋದು, ತಿನ್ಬೋದು. ಮತ್ತು ಪ್ಲಾಸ್ಟಿಕ್ ಎಲ್ಲ ಏನೂ ಅಲೋ ಇರಲಿಲ್ಲ. ನೋಡಿ, ಇದೆಲ್ಲ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಜಾಗ. ಇದಾದಮೇಲೆ ಇಲ್ಲಿ ಮಕ್ಕಳಿಗೆ ನಾನು ಹೇಳಿದ್ನಲ್ಲ, ಈ ನಮ್ಮ ಏರಿಯಾಗಳಲ್ಲಿ ಪಾರ್ಕಲ್ಲಿರೋವಂಥ ಆಟದ ವಸ್ತುಗಳಿರುತ್ತೆ ಆಟ ಆಡೋಕ್ಕೆ ಅಂತ. ಆ ಥರ ತುಂಬ ಆಟ ಆಡೋ ಅಂಥ ಐಟಮ್ಗಳಿತ್ತು ಇಲ್ಲಿ. ಅದೆಲ್ಲ ಏನು ಅಮೌಂಟ್ ಏನು ಚಾರ್ಜ್ ಮಾಡಬೇಕಾಗಿರಲಿಲ್ಲ, ಅದೆಲ್ಲ ಫ್ರೀಯಾಗಿ ಆಡ್ಬೋದು. ನೋಡಿ, ಇಲ್ಲಿ ಬ್ಯಾಂಬೋ ಟ್ರೀ ಬರ್ತಿದೆಯಲ್ಲ, ಬಿದಿರಿನ ಮರದ್ದು, ಇಲ್ಲೂ ಕೂಡ ಚೆನ್ನಾಗಿರುತ್ತೆ. ನೀವು ಈ ಟಾಯ್ ಟ್ರೈನು ಡ್ರಾಪ್ ಮಾಡಾದ್ಮೇಲೆ ಇಳಿದು ಇಲ್ಲೆಲ್ಲ ಬಂದು ಆಟ ಆಡ್ಬೋದು ನಿಮ್ಮ ಮಕ್ಕಳ ಜೊತೆ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಎಕ್ಸಿಟ್. ಕೊನೆಗೆ ನಾವು ಬಾಲ್ ಭವನ್ನ ಒಂದು ರೌಂಡ್ ಸುತ್ತ ಎಂಜಾಯ್ ಮಾಡಾದ್ಮೇಲೆ ಕೊನೆಗೆ ಆ ಎಕ್ಸಿಟಿಂದ ಹೊರಗಡೆ ಹೋಗಬೇಕು. ನೀವು ನೋಡ್ತಾ ಇದ್ದೀರಾ, ಮಕ್ಕಳೆಲ್ಲ ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ. ಉಯ್ಯಾಲೆ ಎಲ್ಲ ಇದೆ. ನಾವು ಕೂಡ ಅಲ್ಲಿ ಟ್ರೈನ್ ಇಳಿದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಬಾಲ್ ಭವನ್ ಯಾವ ಥರ ಇದೆ ಅಂತ ಮಕ್ಕಳ ಜೊತೆ. ನೀವೇನಾದ್ರು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಒಂದಿನ ಈ ಬಾಲ್ ಭವನ್ಗೆ ಬಂದ್ರಿ ಅಂತಂದರೆ, ಒಂದಿನ ಎಲ್ಲರೂ ಔಟ್ಸೈಡ್ ಎಲ್ಲರೂ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತಂದರೆ ನಿಮ್ಮ ಮಕ್ಕಳಿಗೆ ಈ ಕಬ್ಬನ್ ಪಾರ್ಕಲ್ಲಿರೋವಂಥ ಬಾಲ್ ಭವನ್ಗೆ ಬರ್ಬೋದು. ಇಲ್ಲಿ ಕಬ್ಬನ್ ಪಾರ್ಕ್ನೂ ಸುತ್ತಾಡ್ಬೋದು ನಿಮಗೆ ಟೈಮ್ ಇದ್ದರೆ. ಕಬ್ಬನ್ ಪಾರ್ಕು ತುಂಬ ವಿಸ್ತಾರವಾಗಿದೆ. ಹಾಗೂ ಅಕ್ವೇರಿಯಮ್ಮು, ಫಿಶ್ ಅಕ್ವೇರಿಯಮ್ಮು, ಅಲ್ಲೂ ಕೂಡ ಹೋಗ್ಬೋದು. ಈ ಬಾಲ್ ಭವನ್ಗೆ ಬರ್ಬೋದು. ಒನ್ ಡೇ ಎಂಜಾಯ್ ಮಾಡೋದಕ್ಕೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ನೀವು ನೋಡ್ತಾ ಇದ್ದೀರಾ, ಕೊಲಂಬಸ್ ಬಂತು. ಈ ಕೊಲಂಬಸ್ ಕೂಡ ನೀವು ಎಂಜಾಯ್ ಮಾಡ್ಬೋದು. ಇಲ್ಲೆಲ್ಲ ಇದಕ್ಕೆ ಇಲ್ಲೇ ಟಿಕೆಟ್ ತೊಗೊಬೇಕು ಅನಿಸುತ್ತೆ. ಎಂಟ್ರೆನ್ಸಲ್ಲಿ ಏನೂ ಟಿಕೆಟ್ ತೊಗೊಳ್ಳಂಗಿಲ್ಲ. ನೋಡಿ, ಡ್ರ್ಯಾಗನ್ ಟ್ರೈನ್ ಇದೆ. ಮಕ್ಕಳು ಇದನ್ನೆಲ್ಲ ನೋಡ್ತಾ ಇದ್ದಂಗೆ ತುಂಬ ಖುಷಿಯಾದರು. ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗೂ ಇದೆ. ನೋಡಿ, ನಾವು ಹೀಗೆ ಸುತ್ತಾಡ್ಕೊತಾ ಒಂದು ರೌಂಡ್ ಆಗೇ ಬಿಡ್ತು. ನಾವು ಹತ್ತಿದ ಸ್ಟೇಷನ್ನಲ್ಲೇ ಮತ್ತೆ ಬಂದು ಇಳಿತಾ ಇದ್ದೀವಿ. ಇದು ಬಾಲ್ ಭವನ್ ಟಾಯ್ ರೈಲ್ವೆ ಸ್ಟೇಷನ್ನು, ಪುಟಾಣಿ ಎಕ್ಸ್ಪ್ರೆಸ್ ಅಂತ. ನಿಮ್ಮ ಪುಟಾಣಿಗಳನ್ನ ಕರ್ಕೊಂಡು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರ್ಬೋದು ನೀವು. ಹಾಗೆ ನಾವು ಇಳಿದು ಮತ್ತೆ ಈ ಬಾಲ್ ಭವನ್ ಒಳಗಡೆ ಹೋಗೋಣ ಅಂತ ಹೋದೋ. ಟ್ರೈನು ಮತ್ತು ಇನ್ನೊಂದು ಬ್ಯಾಚು ಹತ್ಕೋತಾ ಹಾಗೆ ಅದೇ ಥರ ಎಲ್ಲ ಮೂವ್ ಆಗ್ತಾಯಿದ್ರು. ನೋಡಿ, ಟ್ರೈನ್ ಓಡ್ತಿದೆ ನೆಕ್ಸ್ಟ್ ಬ್ಯಾಚ್ನ ಕರ್ಕೊಂಡು. ಈ ಥರ ಈ ಟ್ರೈನು ರೌಂಡ್ ಹೊಡಿತಾನೇ ಇರುತ್ತೆ. ತುಂಬ ಚೆನ್ನಾಗಿತ್ತು ಟಾಯ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಅಂತ. ಮಕ್ಳಿಗಂತೂ ತುಂಬ ಇಷ್ಟ ಆಗಿರುತ್ತೆ, ದೊಡ್ಡವರು ಕೂಡ ಇಷ್ಟ ಆಗಿರುತ್ತೆ.
ನಾವು ನೋಡ್ತಾ ಇದ್ದೀವಿ ಇಲ್ಲಿ ಡ್ರ್ಯಾಗನ್ ಟ್ರೈನು. ನಾವು ಡ್ರ್ಯಾಗನ್ ಟ್ರೈನಲ್ಲಿ ಹತ್ತಕ್ಕೆ ಹೋಗಲಿಲ್ಲ. ಡ್ರ್ಯಾಗನ್ ಟ್ರೈನ ನೋಡ್ತಾ ಹಾಗೆ ಪಕ್ಕದಲ್ಲೇ ಕೊಲಂಬಸ್ ಇತ್ತು, ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ನೀವು ಇದಕ್ಕೆಲ್ಲ ಟಿಕೆಟ್ಗಳನ್ನ ಇಲ್ಲೇ ತೊಗೊಬೋದು. ಇಲ್ಲೇ ಟಿಕೆಟ್ ಕೌಂಟ್ರುಗಳಿದೆ. ಇಲ್ಲಿ ನೋಡಿ ದೊಡ್ಡವರು ಚಿಕ್ಕವರು ಎಲ್ಲ ಕೊಲಂಬಸ್ಸಲ್ಲಿ ಆಟ ಆಡ್ತಿದ್ದಾರೆ. ನೀವು ಸಹ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದರೆ ಒಂದಿನ ಎಂಜಾಯ್ ಮಾಡ್ಬೋದು. ಒನ್ ಡೇ ಏನಾದರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಎಂಜಾಯ್ ಮಾಡಬೇಕು ಅಂತಂದರೆ ಇಲ್ಲಿ ಬರ್ಬೋದು. ಇದ್ರ ಪಕ್ಕನೇ ಬ್ರೇಕ್ ಡ್ಯಾನ್ಸ್ ಇತ್ತು. ಇಲ್ಲಿ ಯಾರೂ ಜನ ಹತ್ತಿರಲಿಲ್ಲ ಅಂತ ಇನ್ನೂ ರನ್ ಮಾಡಿರಲಿಲ್ಲ ಅನಿಸುತ್ತೆ. ಇಲ್ಲೇ ನೋಡಿ ಪಕ್ಕದಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ನಾವು ಹಾಗೆ ಈ ಬ್ರೇಕ್ ಡ್ಯಾನ್ಸ್ನ ನೋಡ್ಕೊಂಡಿದ್ವಿ, ಆದರೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಅದರಿಂದ ನಾವು ಹಂಗೆ ಮುಂದೆ ಹೊರಟಿದ್ವಿ. ಹಿಂಗೆ ಮುಂದೆ ಬರ್ತಾ ಇದ್ದಂಗೆ ಅಂಗಡಿಗಳಿದ್ವು. ಇಲ್ಲಿ ಔಟ್ಸೈಡ್ ಫುಡ್ಡೆಲ್ಲ ಏನು ಅಲೋಡ್ ಇಲ್ಲ. ಇಲ್ಲಿ ಅಂಗಡಿಗಳಿದೆ, ಇಲ್ಲೇ ತೊಗೊಬೋದು. ಈಗ ನೋಡ್ತಾ ಇದ್ದೀರಾ ನೀವು, ನಮ್ಮ ಏರಿಯಾಗಳಲ್ಲಿ ಪಾರ್ಕಲ್ಲಿರೋವಂಥ ಆಟ ಆಡೋ ವಸ್ತುಗಳ ಥರನೇ ಇಲ್ಲಿ ತುಂಬ ಇದೆ. ಇಲ್ಲಿ ಬಂದರೆ ನಿಮ್ಮ ಮಕ್ಕಳು ಇಲ್ಲೂ ಕೂಡ ಸಹ ತುಂಬ ಎಂಜಾಯ್ ಮಾಡ್ತಾರೆ. ಜಾರ ಬಂಡಿ ಇದೆ, ಉಯ್ಯಾಲೆ ಇದೆ, ಇನ್ನೂ ತುಂಬ ಐಟಮ್ಗಳಿದೆ. ಹಾಗೆ ಪಾರ್ಕಲ್ಲಿ ಏನೇನಿದೆ ಅಂತ ನೋಡ್ತಾ ಮಕ್ಕಳು ದೊಡ್ಡವರು ಎಲ್ಲ ಎಂಜಾಯ್ ಮಾಡ್ತಿದ್ರು. ನಮ್ಮ ಏರಿಯಾದಲ್ಲಿ ಇರೋವಂಥ ಪಾರ್ಕ್ಗಳಿಗಿಂತ ಇಲ್ಲಿ ತುಂಬ ಆಟ ಆಡೋವಂಥ ವಸ್ತುಗಳಿದೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ರು. ಅದನ್ನು ನೋಡ್ತಾ ಹಾಗೆ ಎಲ್ಲ ಸುತ್ತ ಒಂದು ರೌಂಡ್ ನೋಡ್ತಾ ಇದೆ ಏನೇನಿದೆ ಅಂತ. ಹಾಗೆ ನೋಡ್ತಿರ್ಬೇಕಾದ್ರೆ ದೊಡ್ಡವರು ಸಹ ಉಯ್ಯಾಲೆ ಆಡ್ತಿದ್ರು. ಅದು ನೋಡಿ ನಾನು ಸ್ವಲ್ಪ ಹೊತ್ತು ಉಯ್ಯಾಲೆ ಆಡೋಣ ಅಂತ ಕೂತ್ಕೊಂಡೆ. ಹಾಗೆ ಉಯ್ಯಾಲೆ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಟೈಮು ಸಹ ಆಗ್ಬಿಟ್ಟಿತ್ತು. ಸರಿ ಬಂದು 3 ಅವರ್ ಆಯಿತು ಅಂದ್ಬಿಟ್ಟು ಎಕ್ಸಿಟ್ ಆಗೋಣ ಅಂತ ಹೋದೋ. ಇದೇ ಥರ ನಿಮ್ಮ ಮಕ್ಕಳನ್ನೇನಾದ್ರು ನೀವು ಬಾಲ್ ಭವನ್ಗೆ ಕರ್ಕೊಂಬಂದರೆ ಒನ್ ಡೇ ಎಂಜಾಯ್ ಮಾಡೋಕ್ಕೆ ತುಂಬ ಇದೆ. ನೀವು ನೋಡ್ಬೋದು. ನಾವು ಕೊನೆಗೂ ಎಕ್ಸಿಟ್ ಆದೋ. ಇದೇ ಥರ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಈ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್.